2025 ದ ಡಾರ್ಕೆಸ್ಟ್ ಫೇಸ್ ಆಫ್ ಮೈ ಲೈಫ್. ಎಮೋಷನಲಿ ಡ್ರೈನ್ ಆಗಿದೆ, ಕಂಪ್ಲೀಟ್ಲಿ ಔಟ್ ಆಫ್ ಸಿಂಕ್ ವಿತ್ ಮೈ ಸೆಲ್ಫ್. ನನ್ನ ಬಾಡಿ ಹೇಗೆ ರಿಯಾಕ್ಟ್ ಮಾಡ್ತಿತ್ತು ಅಂತಾನೆ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಸರ್, ನಾನು ಈ ವಿಡಿಯೋ ಹಾಕ್ದಾಗ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರು, ಇದು ನೀವ್ AI ಮಾಡಿದೀರಾ. ಯಾರೇ ಈ ವಿಡಿಯೋನ ನೋಡ್ತಿದ್ರು, ಅಯ್ಯೋ ನನ್ನ ಕೈಲಿ ಆಗಲ್ಲಪ್ಪ ಅಂತ ನಿಮಗೆ ಅನ್ನಿಸ್ತಾ ಇದ್ರೆ ನೀವ್ ಮಾಡ್ಕೋಬೇಕಾಗಿರೋದು ಒಂದೇ, ರಿಯಲೈಸೇಷನ್. ಡೋಂಟ್ ವೇಟ್ ಫಾರ್ ದ ರೈಟ್ ಟೈಮ್, ಇವತ್ತೇ ಶುರು ಮಾಡಿ. ಇತ್ತೀಚೆಗೆ ಅವ್ರದ್ದೊಂದು ವಿಡಿಯೋ ನೋಡಿದ ತಕ್ಷಣ ನಂಗೆ ಅನ್ಸಿದ್ದು, ಇವರು ತುಂಬಾ ಹೆಣ್ಮಕ್ಳಿಗೆ ಇನ್ಸ್ಪೈರ್ ಆಗಬಲ್ಲರು. ಕಷ್ಟ, ನನ್ನ ಕೈಲಿ ಇದು ಮಾಡೋಕ್ಕಾಗುತ್ತಾ, ಅಯ್ಯೋ ನಮ್ಗೆ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಐ ಲುಕ್ಡ್ ಮೈ ಸೆಲ್ಫ್ ಇನ್ ದ ಮಿರರ್. ಸರ್, ಏನ್ ಮಾಡ್ಕೊಂಡಿದ್ಯಾ? ವಾಟ್ ಹ್ಯಾವ್ ಯು ಡನ್ ಟು ಯುವರ್ ಸೆಲ್ಫ್? ನನ್ನನ್ನ ನಾನು ಬಾಡಿ ಶೇಮ್ ಮಾಡ್ಕೊಳಕ್ ಶುರು ಮಾಡ್ಬಿಟ್ಟೆ. ಎಲ್ಲರೂ ಮದ್ವೆ ಆಗಿದ ತಕ್ಷಣ ಕೇಳೋ ಫಸ್ಟ್ ಪ್ರಶ್ನೆ, ಮಗು ಯಾವಾಗ ಅಂತ ಕೇಳ್ತಾರೆ. ಹಿಂದಿನ ಕಾಲದವ್ರು ಹೆತ್ತಿದ್ದಾರೆ, ನಾನು ನಾರ್ಮಲ್ ಆಗಿ ಹೆರೋದು. ನಾನು ದೇವಸ್ಥಾನಕ್ಕೆ ಹೋಗಿ ಗಂಟೆಗಟ್ಲೆ ಕೂತ್ಕೊಂಡು ದಿನಾ ದೇವ್ರ ಪೂಜೆ ಮಾಡೋಳಲ್ಲ. ಹೋಲ್ ಇಯರ್ 12 ತಿಂಗಳು ಹೇಗಿತ್ತು? ನಾನೊಂದು ವೆರಿ ಪಾಪ್ಯುಲರ್ ಸೀರಿಯಲ್ ಮಾಡ್ತಾ ಇದ್ದೆ. ನಾನು ಓಪನ್ ಆಗಿ ಹೇಳ್ಕೊಳ್ತೀನಿ, ಒಂದು ಕಂಫರ್ಟ್ ಇರಲಿಲ್ಲ. ಆ ಒಂದು ಸೀರಿಯಲ್ ಆದ್ಮೇಲೆ ನಾನು ಇಂಡಸ್ಟ್ರಿನೇ ಬಿಟ್ಟು ಬಿಡೋದು ಅಂತ ಡಿಸೈಡ್ ಮಾಡಿ. ಕಷ್ಟ ಆಗ್ತಿತ್ತು, ಅವ್ಯವಸ್ಥೆ, ತೀರಾ ಅತಿರೇಕದಲ್ಲಿ ಒಂದು ಡಿಪ್ರೆಷನ್ ಅಲ್ಲಿ ಪ್ರಾಜೆಕ್ಟ್ ನಾನು ಕ್ವಿಟ್ ಮಾಡ್ಬೇಕಾಯ್ತು. ನನ್ನ ಮೂಡ್ ಸ್ವಿಂಗ್ಸು, ಔಟ್ ಬರ್ಸ್ಟ್, ಸಣ್ಣ ಸಣ್ಣ ವಿಚಾರಗಳು ತುಂಬಾ ಸೆನ್ಸಿಟಿವ್ ಆಗೋದು. ಎವ್ರಿ ನೈಟ್ ಡೆಸರ್ಟ್ ಬೇಕು ಆಗ್ತಾನೆ ಇತ್ತು. ಇದು ಒಂದು 6 ಮಂತ್ಸ್ ಅಂತೂ ಕನ್ಸಿಸ್ಟೆಂಟ್ ಆಗಿ ತಿಂದ್ಬಿಟ್ಟಿದ್ದೀನಿ. ಮಗು ಜೊತೆಗಿನ ಸಂಬಂಧ, ನನ್ನ ಗಂಡನ ಜೊತೆಗಿನ ಸಂಬಂಧನ ಪ್ರಶ್ನೆ ಮಾಡುವಂತ ಒಂದು ಲೆವೆಲ್ ಬಂತು. ಹೊರಗಡೆ ಹೋದಾಗ ಜನ ಕಮೆಂಟ್ ಮಾಡ್ತಿದ್ರು, ಇಷ್ಟು ಸುಳ್ಳು ಹೇಳ್ತೀರಾ ನೀವು, ಇಷ್ಟು ಮೋಸ ಮಾಡ್ತೀರಾ, ಇದು ನಿನ್ನ ಮಗುನ ಅಥವಾ ದಿನೇಶನ್ ಮಗುನ ಅಥವಾ ಮನೋಜನ್ ಮಗುನ? ಸರ್, ಮೇಜರ್ ಆಗಿ ಈಗೋ. ನಾನು ದುಡಿತಾ ಇದ್ದೀನಿ ಅಂದ್ರೆ ತೀರಾ ನಮ್ಮ ಫೈನಾನ್ಷಿಯಲ್ ಕ್ರೈಸಿಸ್ ಅಲ್ಲಿದ್ವಿ ನಾನು ರಘು. ಬಟ್ ಇಟ್ ಇಸ್ ಜಸ್ಟ್ ಮನಿ ಸರ್, ವಿ ಕ್ಯಾನ್ ಅರ್ನ್ ಬ್ಯಾಕ್. ನಮಗೆ ಆ ವ್ಯಕ್ತಿ ಇಂಪಾರ್ಟೆಂಟು ಅಂತ ಅನ್ನಿಸ್ದಾಗ ನಾವು ಬಹುಶಃ ಆ ವ್ಯಕ್ತಿನ ಬಿಟ್ಕೊಡಲ್ಲ. ಬಿಹೈಂಡ್ ಸಮಥಿಂಗ್, ಇದು ಬೇಕು, ಇದು ಅಚೀವ್ ಮಾಡಬೇಕು, ಇದು ಬೇಕು, ಆ ಥರದ್ದು ಏನಾರು. ಆ ಋತುಚಕ್ರದ ಟೈಮಲ್ಲಿ ಪಾಪ ಆ ಹೆಣ್ಮಗು ಆ ಬೀದಿಲಿ ಏನು ಹಿಂಗೆ, ಹೌ ಡಸ್ ಶಿ ಮ್ಯಾನೇಜ್? ಹೈಜೀನ್ ಎಲ್ಲಿಂದ ಮ್ಯಾನೇಜ್ ಮಾಡ್ತಾ, ಅಥವಾ ಸ್ಯಾನಿಟರಿ ಪ್ಯಾಡ್ಸ್ ಎಲ್ಲಿಂದ ಸಿಗುತ್ತೆ, ನ್ಯಾಪ್ಕಿನ್ಸ್ ಎಲ್ಲಿಂದ ಸಿಗುತ್ತೆ? ನಿಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದೆ.